ಇದೊಂದು ಚಿಕ್ಕ ಊರು. ಈ ಊರಿನಲ್ಲಿ ರಾಘವ್ ಎಂಬ ವ್ಯಕ್ತಿ ವಾಸವಾಗಿರುತ್ತಾನೆ. ಅವನಿಗೆ ಬಂದು ಕುಡಿಯೋ ಅಭ್ಯಾಸ ತುಂಬ ಜಾಸ್ತಿನೇ ಇರುತ್ತೆ. ಪ್ರತಿದಿನ ಅವನು ಕುಡ್ಕೊಂಡೇ ಮನೆಗೆ ಬರ್ತಿದ್ದ. ಮತ್ತು ಹೆಂಡತಿ ಮೇಲೆ ಮತ್ತು ಮಕ್ಕಳ ಮೇಲೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡುತ್ತಿದ್ದ. ಅವನ ಮನೆ ಬಂದು ಮನೆಯಂತೆ ಇರಲಿಲ್ಲ. ಅವರ ತಾಯಿಗಂತೂ ಯಾವಾಗಲೂ ಒಂದು ಯುದ್ಧ ಭೂಮಿ ಥರನೇ ಇತ್ತು. ಏಕೆಂದರೆ ಇವನು ದೊಡ್ಡ ಕುಡುಕ. ಕುಡಿಯೋಕ್ಕೆ ಕಾಸಿಲ್ಲ ಅಂದರೂ ಕಷ್ಟ, ಕುಡಿದ ನಂತರ ಮನೆಗೆ ಬಂದ ಮೇಲೂ ಇನ್ನೂ ದೊಡ್ಡ ಕಷ್ಟ. ಈ ರಾಘವ್ಗೆ ಇಬ್ಬರು ಮಕ್ಕಳಿರ್ತಾರೆ, ಕುಮಾರ್ ಮತ್ತು ಅರುಣ್ ಅಂತ. ಇವರಿಬ್ಬರು ಮಾಮೂಲಿ ಒಂದೇ ಮನೆಯಲ್ಲೇ ಬೆಳೀತಾ ಇರ್ತಾರೆ ಮತ್ತು ಒಂದೇ ಸಮಸ್ಯೆಗಳನ್ನ ನೋಡ್ತಾ ಇರ್ತಾರೆ. ಜೊತೆಗೆ ಒಂದೇ ಸಂಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಇವರ ಮುಂದಿನ ಜೀವನ ಒಂದೇ ಆಗಿರಲು ಸಾಧ್ಯವಿಲ್ಲ. ಮೊದಲು ಬಂದು ಕುಮಾರ್ ಬಗ್ಗೆ ಮಾತಾಡೋಣ. ರಾಘವ್ ಹಿರಿಯ ಮಗ. ಇವನ್ ಬಂದು ಪ್ರತಿದಿನ ತನ್ನ ತಂದೆ ಕುಡಿಯೋದನ್ನೇ ನೋಡಿ ಬೆಳೆದು ಬಂದಿರ್ತಾನೆ. ಮತ್ತೆ ಅವನಿಗಿದು ತುಂಬ ಸಾಮಾನ್ಯ ಅಂತ ಅನ್ಸಿರುತ್ತೆ. ಡೈಲಿ ಇದನ್ನೇ ನೋಡಿ ಇದೇನು ವಿಭಿನ್ನವಾಗಿ ಏನು ಇಲ್ವಲ್ಲ, ಮತ್ತೆ ಇದು ತಪ್ಪು ಅಂತಲೂ ಅನ್ಸಿರಲ್ಲ. ಏನೇ ಕಷ್ಟಗಳು ಬಂದರೂ ಏನೇ ಇದೆ ಆದರೂ ನಮ್ಮ ತಂದೆ ಕುಡಿದು ಹೇಗೆ ಎಲ್ಲದನ್ನೂ ಮರಿತಾರೆ, ಎಲ್ಲದಕ್ಕೂ ಅದೊಂದೇ ದಾರಿ ಅಂತಾನೆ ಅವನಿಗವನೇ ಅರ್ಥ ಮಾಡ್ಕೊಳ್ತಾ ಇರ್ತಾನೆ. ಇವನು ಅವನ ತಂದೆ ಹಾದಿಯನ್ನೇ ಹಿಡಿತಾನೆ. ಇವನು ನಿಧಾನಕ್ಕೆ ಕುಡಿಯಲು ಆರಂಭಿಸ್ತಾನೆ. ನಿಧಾನಕ್ಕೆ ಶಾಲೆಗೆ ಹೋಗೋದನ್ನು ತಪ್ಪಿಸ್ತಾನೆ. ಶಾಲೆಯನ್ನು ಬಿಟ್ಟು ಬಿಡ್ತಾನೆ. ಕೆಲವು ಕೆಟ್ಟ ಚಟಗಳನ್ನ ಕಲಿತಾನೆ. ಕೆಟ್ಟ ಸ್ನೇಹಿತರೊಂದಿಗೆ ಬೆರೆತು ಅವರ ಗೆಳೆತನನ್ನು ಮಾಡ್ತಾನೆ. ಹೀಗೆ ವರ್ಷಗಳು ಕಳೆದಂತೆ ಅವನ ಜೀವನ ಸಂಪೂರ್ಣವಾಗಿ ಹಾಳಾಗಿರುತ್ತೆ. ಅವಕಾಶಗಳು ಕಳೆದೋಗಿರುತ್ತೆ, ಸಂದರ್ಭಗಳು ಕಳೆದೋಗಿರುತ್ತೆ. ಕೊನೆಗೆ ತನ್ನಂತಾನೆ ಕಳ್ಕೊಂಡಿರ್ತಾನೆ. ಆದರೆ ಅರುಣ್ ಅಂತ ಇರ್ತಾನಲ್ಲ, ಎರಡನೇ ಮಗ, ಇವನ್ ಬಂದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರ್ತಾನೆ. ತನ್ನ ತಂದೆನ ಒಂದು ಎಕ್ಸ್ಕ್ಯೂಸ್ ಅಂದರೆ ನೆಪ ಆಗಿ ಬಳಸ್ಕೊಳ್ಳೋದಕ್ಕಿಂತ ತಾನು ಹೇಗೆಲ್ಲ ಇರಬಾರ್ದು ಅಂತ ಅದಕ್ಕೊಂದು ಒಳ್ಳೆ ಮಾದರಿಯಾಗಿ ತನ್ನ ತಂದೆನ ಬಳಸ್ಕೊತಾನೆ. ಮತ್ತೆ ಅವನ ತಂದೆನ ನೋಡಿ ಅವಾಗವಾಗ ಅವನು ಅನ್ಕೋತಾ ಇರ್ತಾನೆ, ನಾನಂತೂ ಯಾವತ್ತೂ ಈ ಥರ ಅಂತ. ಅರುಣ್ ಬಂದು ಬೇರೆಯವ್ರಿಗಿಂತನೂ ಸ್ವಲ್ಪ ಹೆಚ್ಚು ದುಡಿಯಲು ಆರಂಭಿಸ್ತಾನೆ. ರಾತ್ರಿ ಹೊತ್ತು ಓದ್ತಾ ಇರ್ತಾನೆ. ಆದರೂ ಬೆಳಗ್ಗೆ ಹೊತ್ತು ಬೇರೆ ಪಾರ್ಟ್ ಟೈಮ್ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಹೋಗ್ತಾ ಇರ್ತಾನೆ. ನೈಟು ಓದ್ತಾ ಇದ್ರೂ ಬೆಳಗ್ಗೆ ಹೊತ್ತು ಟೇಬಲ್ ಕ್ಲೀನ್ ಮಾಡುವುದು ಹೋಟ್ಲುಗಳಲ್ಲಿ, ಬೆಳಗ್ಗೆ ನ್ಯೂಸ್ ಪೇಪರ್ ಹಾಕುವುದು, ಹಾಲು ಹಾಕುವುದು, ಈ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ. ತನ್ನ ವಿದ್ಯಾಭ್ಯಾಸಕ್ಕೆ ಮತ್ತು ಕಾಲೇಜ್ಗೆ ಬೇಕಾದ ಹಣವನ್ನು ಉಳಿಸ್ಕೊಳ್ತಾ ಇರ್ತಾನೆ. ಜನ ಅವನ ಕಷ್ಟಗಳನ್ನು ನೋಡಿ ನಗ್ತಾ ಇದ್ರು ಅವನು ಯಾವುದಕ್ಕೂ ಅಂಜದೆ ತನ್ನ ಗುರಿಯ ಕಡೆ ತಾನು ಹೋಗ್ತಾ ಇರ್ತಾನೆ. ಕೆಲವು ವರ್ಷಗಳ ನಂತರ ಅರುಣ್ ಒಂದು ದೊಡ್ಡ ಕಂಪ್ನಿಯನ್ನು ಕಟ್ಟಿರ್ತಾನೆ. ಮತ್ತು ಕೋಟ್ಯಾಧಿಪತಿನೂ ಆಗಿರ್ತಾನೆ. ಸಾವಿರಾರು ಜನಗಳಿಗೆ ಸಹಾಯನೂ ಮಾಡ್ತಾ ಇರ್ತಾನೆ. ತನ್ನ ತಾಯಿಯನ್ನು ಜೊತೆಗೆ ಇಟ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಒಂದಿನ ಒಬ್ಬ ಪತ್ರಕರ್ತ ಏನು ಮಾಡ್ತಾನೆ ಅಂತಂದರೆ, ಇಬ್ಬರ ಅಣ್ಣ ತಮ್ಮಂದಿರ ಇಬ್ಬರ ಸಂದರ್ಶನವನ್ನು ತಗೊಳ್ಳೋಕ್ಕೆ ಹೋಗ್ತಾನೆ. ನೀವು ಏಕೆ ಹೀಗಿದ್ದೀರಾ ಅನ್ನೋ ಕ್ವಶನ್ನು ಇಬ್ಬರಿಗೂ ಕೇಳ್ತಾನೆ. ಆದರೆ ಇದರ ಉತ್ತರ ವಿಭಿನ್ನವಾಗಿರುತ್ತೆ. ಮೊದಲನೇವನು ಕುಮಾರ್ ಏನು ಹೇಳ್ತಾನೆ ಅಂತಂದರೆ, ತನ್ನ ದೀರ್ಘ ಉಸಿರನ್ನು ಹೇಳ್ಕೊಂಡು, ಇನ್ನೇನು ಮಾಡಲಿ, ನನ್ನ ತಂದೆ ಇರೋದೇ ಹೀಗೆ, ನನಗೇನು ಬೇರೆ ಸಂದರ್ಭ ಇತ್ತಾ, ನನಗೇನು ಬೇರೆ ಆಪರ್ಚುನಿಟೀಸ್ ಬಂದಿತ್ತಾ, ನನಗೆ ಯಾರನ್ನ ನೋಡಿ ಬೆಳೆದಿದ್ನೋ ಅವ್ರಂಗೆ ನಾನು ಹಾಗೆ ಆಗ್ತೀನಿ, ನನಗೆ ಯಾರೂ ಇಲ್ಲಿ ತನಕ ಸಪೋರ್ಟು ಮಾಡಿಲ್ಲ, ಏನೂ ಮಾಡಿಲ್ಲ, ನಾನು ಇನ್ನೇನು ಚೆನ್ನಾಗಿರೋಕ್ಕಾಗತ್ತೆ ಅಂತ ಉತ್ತರ ಕೊಡ್ತಾನೆ. ಆದರೆ ಇದಕ್ಕೆ ಅರುಣ್ ಕೊಡುವ ಉತ್ತರನೇ ಬೇರೆ. ಇದಕ್ಕೆ ಅವನು ನಗುತ್ತಾನೆ ಉತ್ತರ ಕೊಡ್ತಾನೆ. ಏನಂತಂದರೆ, ನಾನು ಹೇಗೆ ಇರಬಾರ್ದು ಅಂತ ಕಲ್ತಿದ್ದೆ ನನ್ನ ತಂದೆಯ ನೋಡುತ್ತಾ. ಅಂದರೆ ಒಬ್ಬ ಆ ಜವಾಬ್ದಾರಿ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನ ನೋಡಿ ಕಲ್ತಿದ್ದೆ ನಮ್ಮ ತಂದೆ ಇದ್ದ. ಇದರಿಂದಾನೇ ನನಗೆ ಜವಾಬ್ದಾರಿಗಳು, ಕಷ್ಟಗಳೇನು ಅಂತ ನನಗೆ ಅರಿವಾಯಿತು. ಈ ಕಷ್ಟಗಳನ್ನು ದಾಟಲು ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ ಅಂತ ನನಗೆ ಗೊತ್ತಾಯಿತು. ಆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರೋ ಹಣನ ಸಂಪಾದನೆ ಮಾಡಿದೆ. ವಿದ್ಯಾಭ್ಯಾಸನೇನೋ ಜಾಸ್ತಿ ಮಾಡಿಕೊಂಡೆ. ಅದರ ಮೂಲಕ ಒಂದು ಜೀವನನೇ ಕಟ್ಕೊಂಡೆ. ಈ ಎಲ್ಲದಕ್ಕೂ ಕಾರಣ ನನ್ನ ತಂದೆನೇ ಅಂತ ಹೇಳ್ತಾನೆ. ಇಬ್ಬರ ಸಂದರ್ಭಗಳು ಒಂದೇ, ಸಂಕಷ್ಟಗಳು ಒಂದೇ, ಇದ್ದ ಮನೆಯೂ ಒಂದೇ. ಆದರೆ ಇಬ್ಬರ ನಿರ್ಧಾರ ಅನ್ನೋದು ತುಂಬ ಮುಖ್ಯ ಅಂತ ಈ ಕಥೆಯಲ್ಲಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಒಬ್ಬ ನನ್ನ ತಂದೆಯನ್ನೇ ಕಾರಣ ಕೊಟ್ಟು ತನ್ನ ಸೋಲನ್ನು ಒಪ್ಕೋತಾನೆ. ಇನ್ನೊಬ್ಬ ತನ್ನ ತಂದೆಯಾಗಿರಬಾರ್ದು ಅಂತ ಒಂದು ಮಾದರಿನ ತಗೊಂಡು ತನ್ನ ಜೀವನನ ಕಟ್ಕೋತಾನೆ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಬರುತ್ತೆ, ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ. ಅಂದರೆ ಈ ಪ್ರಪಂಚ ನಾವು ಹೇಗಿದೆಯೋ ಹಾಗೆ ನಾವು ನೋಡಲ್ವಂತೆ. ನಮ್ಗೆ ಹೇಗೆ ನಮ್ಮ ತಲೆಯ ಒಳಗೆ ಹೇಗಿದೆಯೋ
ಹಾಗೆ ಈ ಪ್ರಪಂಚ ನಮಗೆ ಕಾಣಿಸುತ್ತಂತೆ. ದೊಡ್ಡವನ ತಲೆಯಲ್ಲಿ ತನ್ನ ತಂದೆಯಂತೆ ಸೋಮಾರಿತನ ಬರುತ್ತೆ. ಅದರಿಂದ ಅವನೇನು ಮಾಡ್ತಾನೆ ಅಂತಂದರೆ ಅದಕ್ಕೊಂದು ನೆಪ ಕಾರಣ ಕೊಟ್ಟು ತಾನು ಹಾಗೆ ಆಗ್ತಾನೆ. ಆದರೆ ಚಿಕ್ಕವನು ಸೋಂಬೇರಿತನ ಪಡದೆ ತನ್ನ ಪರಿಶ್ರಮದಿಂದ ತನ್ನ ಗೆಲುವಿನ ಮೆಟ್ಲನ್ನು ಹತ್ತುತ್ತಾ ಇರ್ತಾನೆ. ನಮ್ಮ ನಿನ್ನೆಯ ಭವಿಷ್ಯಗಳು ನಾಳೆ ನಿರ್ಧರಿಸಲ್ಲ, ಆದರೆ ಇವತ್ತು ನಾವೇನು ಕೆಲಸ ಮಾಡ್ತೀವೋ ಇದೇ ನಮ್ಮನ್ನು ಇಲ್ಲ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ಇವತ್ತು ಏನು ನಾವು ಬಿತ್ತನೆ ಆಗ್ತೀವೋ ಅದ್ರ ಫಲನೇ ನಾಳೆ ಬರೋದು. ಸೊ ಇವತ್ತು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಈ ದಿನವನ್ನು ನಾವು ಜಾಗೃತದಿಂದ ಪ್ರಜ್ಞಾಪೂರ್ವಕವಾಗಿ ನಮ್ಮ ಗುರಿಯ ಕಡೆ ನಾವು ಅದನ್ನು ರಚಿಸ್ತಾ ಹೋದರೆ ಖಂಡಿತ ಅದಕ್ಕೆ ಸೇರಬೇಕಾಗಿರೋ ಫಲ ನಾಳೆ ಅದಕ್ಕೆ ಬಂದೇ ಬರುತ್ತೆ. ಇದಕ್ಕೆ ವಿವೇಕಾನಂದ ಅವರ ಒಂದು ವಾಣಿ ತುಂಬಾ ಸೂಕ್ತವಾಗಿರುತ್ತೆ. ಏನಂತಂದರೆ, ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, live on that idea, let the brain, muscle, nerves, every part of your body be full of that idea, and just every other idea leave alone. This is the way to success ಅಂತ. ಅಂದರೆ ಜೀವನದಲ್ಲಿ ಒಂದು ಐಡಿಯಾ ತಗೋ, ಅಂದರೆ ಗೋಲ್ನ ಇಟ್ಕೊ, ಮತ್ತು ಆ ಗೋಲ್ನೇ ನಿನ್ನ ಜೀವನ ಮಾಡ್ಕೊ, ಅದ್ರ ಬಗ್ಗೆ ವಿಚಾರಣೆ ಮಾಡು, ವಿಚಾರಗಳನ್ನು ತಿಳ್ಕೊ, ಯೋಚಿಸು, ಕನಸು ಕಾಣು, ಅದನ್ನೇ ನಿನ್ನ ಬದುಕಾಗಿ ಮಾಡ್ಕೊ. ನಿನ್ನ ಬ್ರೈನು, ನಿನ್ನ ಮಸಲ್ಸು, ನಿನ್ನ ನರ್ವ್ಸು, ಪ್ರತಿಯೊಂದು ಪಾರ್ಟು ನಿನ್ನ ಬಾಡಿಲಿ ಆ ಐಡಿಯಾ ಬಗ್ಗೆನೇ, ಅಂದರೆ ಆ ಗೋಲ್ ಬಗ್ಗೆನೇ ಇಟ್ಕೊ, ಮತ್ತು ಮಿಕ್ಕಿದ್ದನ್ನೆಲ್ಲ ತಲೆಯಿಂದ ತೆಗೆದಾಕೊ. ದಿಸ್ ಇಸ್ ದ ವೇ ಟು ಸಕ್ಸಸ್ ಅಂತ.